ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ಪ್ರಾಕ್ಟೀಸ್ ಸೆಷನ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ. ಸೊ ಈ ಒಂದು ಸೆಷನ್ನಲ್ಲಿ ಆ್ಯಸ್ ಪರ್ ಯುವರ್ ಎಕ್ಸಾಮಿನೇಷನ್ ಏನು ಪ್ಯಾಟ್ರನ್ ಇದೆಯೋ ಅದೇ ಥರ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2, 3, 5 ಆ್ಯಂಡ್ 10 5 ಮಾರ್ಕ್ಸ್ ಕ್ವಶನ್ಸ್ ಅದನ್ನು ಯಾವ ಥರ ಬರ್ಬೋದು ಅಂತ ಪ್ರಾಕ್ಟೀಸ್ ಮಾಡೋಣ. ಇದು ಜಸ್ಟೇ ಪ್ರಾಕ್ಟೀಸ್ ಆಗಿರೋದ್ರಿಂದ ಈ ಥರದ ಕ್ವಶನ್ಸು ನಂಬರ್ ಆಫ್ ಕ್ವಶನ್ಸ್ ವಿ ಕ್ಯಾನ್ ಮೇಕ್ ಇಟ್ ಔಟ್. ಬಟ್ ಜಸ್ಟ್ ಟು ಪ್ರಾಕ್ಟೀಸ್ ಯು ಬಿ ರೆಡಿ ಫಾರ್ ದ ಎಕ್ಸಾಮಿನೇಷನ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ the MCQs one by one. Let us take MCQ first. ಪೀಜೋಎಲೆಕ್ಟ್ರಿಕ್ ಎಫೆಕ್ಟ್ ಕನ್ವರ್ಟ್ಸ್ ಅಂತ ಕ್ವಶನ್ ಇದೆ. ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಯಾವುದೇ ಥರ ಕೆಮಿಕಲ್ ಎನರ್ಜಿ ಇರೋದಿಲ್ಲ, ಹಂಗಾಗಿ ಈ ಒಂದು ಕ್ವಶನ್ ರಾಂಗ್ ಆಗುತ್ತೆ. ಯಾವುದೇ ಥರ ಲೈಟ್ ಇರೋದಿಲ್ಲ, ಲೈಟ್ ಎನರ್ಜಿನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡೋದಿಲ್ಲ, ಹಂಗಾಗಿ ಈ ಕ್ವಶನ್ ಕೂಡ ರಾಂಗ್ ಆಗುತ್ತೆ. ಯಾವುದೇ ಥರ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಮಧ್ಯೆ ಏನು ಚೇಂಜಸ್ ಆಗೋದಿಲ್ಲ, ಹಂಗಾಗಿ ಇದು ಕೂಡ ರಾಂಗ್ ಆನ್ಸರ್ಸ್ ಆಗುತ್ತೆ. ಸೊ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಅರ್ಥ ಮೆಕ್ಯಾನಿಕಲ್ ಸ್ಟ್ರೆಸ್ ಅಥವಾ ಮೆಕ್ಯಾನಿಕಲ್ ಲೋಡನ್ನು ಎಲೆಕ್ಟ್ರಿಕಲ್ ಚಾರ್ಜ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಎಫೆಕ್ಟ್ ಅಂತಲೇ ಕರಿಬೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಯಾವ ಒಂದು ಮೆಟೀರಿಯಲ್ನ ಬೋನ್ ಸಿಮೆಂಟ್ಗೆ ಯೂಸ್ ಮಾಡ್ತಾರೆ? ನಮ್ಮ ಮೂಳೆ ಒಳಗಡೆ ಇರುವಂತಹ ಏನಾದರೂ ಪ್ರಾಬ್ಲಮ್ ಆದಾಗ ಆ ಬೋನ್ ಸಿಮೆಂಟ್ ಥರ ಯಾವ ವಸ್ತುಗಳನ್ನ, ಯಾವ ಬಯೋ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ? PVC obviously it is not, because it is completely plastic. ನೈಲಾನ್ ಕೂಡ ಅಲ್ಲ, ನೈಲಾನನ್ನು ನಾವು ಓನ್ಲಿ ಸ್ಟಿಚಿಂಗ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಸೊ ಬೋನ್ ಸಿಮೆಂಟಲ್ಲಿ ಯೂಸ್ ಮಾಡುವಂಥದ್ದು PTFE. ಸೊ PTFE ಮೆಟೀರಿಯಲ್ನ ನಾವು ಬೋನ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತೀವಿ. ಇನ್ನು ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡುವಂತಹ ಶೇಪ್ ಮೆಮೊರಿ ಅಲಾಯ್ ಯಾವುದು? ಸೊ ಶೇಪ್ ಮೆಮೊರಿ ಅಲಾಯ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಒಂದೇ ಒಂದು ವಸ್ತು, ಇಂಪಾರ್ಟೆಂಟ್ ವಸ್ತು, ಸ್ಟೀಲು, ಅಲ್ಯೂಮಿನಿಯಂ, ಕಾಪರ್ ಎಲ್ಲ ಕನ್ವೆನ್ಷನಲ್ ಮೆಟೀರಿಯಲ್ಸು. ಯಾವುದನ್ನು ಕೂಡ ನಾವು ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಆಫ್ ದ ಪ್ರಾಪರ್ಟೀಸ್ ಆ್ಯಂಡ್ ಅದರದ್ದೇ ಆದಂತಹ ಪ್ರಾಪರ್ಟೀಸ್ ಇರೋದ್ರಿಂದ, ನಮ್ಮ ಬಾಡಿಗೆ ಸೆಟ್ ಆಗದೆ ಇರುವಂಥ ಗುಣಲಕ್ಷಣಗಳಿರೋದ್ರಿಂದ. ಸೊ ನೈಟಿನಾಲ್ ಅನ್ನೋದು ಶೇಪ್ ಮೆಮೊರಿ ಅಲಾಯ್, ಇದನ್ನು ನಾವು ಯೂಸ್ ಮಾಡ್ತೀವಿ ಶೇಪ್ ಮೆಮೊರಿ ಅಲಾಯ್ ಆಗಿ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ಗೆ. ಸೋಲಾರ್ ಸೆಲ್ಸ್ ಯಾವ ಥರ ವರ್ಕ್ ಮಾಡುತ್ತೆ? ಈಸ್ ಇಟ್ ಎ ಹಾಲ್ ಎಫೆಕ್ಟ್? ನೋ, ಹಾಲ್ ಎಫೆಕ್ಟಿಂದ ವರ್ಕ್ ಆಗೋದಿಲ್ಲ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಂದನೂ ವರ್ಕ್ ಆಗೋದಿಲ್ಲ. ಥರ್ಮೋ ಎಲೆಕ್ಟ್ರಿಕ್ ಎಫೆಕ್ಟಿಂದನೂ ವರ್ಕ್ ಆಗೋದಿಲ್ಲ. ಇದು ವರ್ಕ್ ಆಗುವಂಥದ್ದು ಫೋಟೋ ವೋಲ್ಟಾಯಿಕ್ ಎಫೆಕ್ಟಿಂದ. ಹಾಗಾಗಿ ಸೋಲಾರ್ ಸೆಲ್ಲು ಫೋಟೋ ವೋಲ್ಟಾಯಿಕ್ ಎಫೆಕ್ಟಿಂದ ವರ್ಕ್ ಆಗುತ್ತೆ. ಲಿಥಿಯಂ ಅಯಾನ್ ಬ್ಯಾಟರೀಸಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ ಯಾವುದು? ಆಸ್ ದ ನೇಮ್ ಇಂಡಿಕೇಟ್ಸ್, ಲಿಥಿಯಂ ಅಯಾನ್ ಅಂತ ಕೊಟ್ಟಿರೋದ್ರಿಂದ, Li ಅಯಾನ್ ಅಂತ ಕೊಟ್ಟಿರೋದ್ರಿಂದ, ಸೊ Li ಇಸ್ ಎ ಕೆಮಿಕಲ್ ಸಿಂಬಲ್ ಆಫ್ ಲಿಥಿಯಂ. ಬಟ್ ಆ್ಯನೋಡ್ ಏನು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಕೇಳಿರೋದ್ರಿಂದ, ಗ್ರಾಫೈಟ್ ಇಸ್ ದ ಮೆಟೀರಿಯಲ್ ವಿಚ್ ಇಸ್ ಯೂಸ್ಡ್ ಆಸ್ ಎ ಆ್ಯನೋಡ್. ಸೊ ಲಿಥಿಯಂ ಅಯಾನ್ ಬ್ಯಾಟ್ರೀಸಲ್ಲಿ ಆ್ಯನೋಡ್ ಆಗಿ ಗ್ರಾಫೈಟ್ನ ಯೂಸ್ ಮಾಡ್ತೀವಿ, ಕಾಪರು, ಸಿಲಿಕಾನ್, ಲಿಥಿಯಂನ ಯೂಸ್ ಮಾಡೋದಿಲ್ಲ. CNTs ಆರ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಸೊ CNTs ಅಂದ್ರೆ ಏನು? ಕಾರ್ಬನ್ ನ್ಯಾನೋ ಟ್ಯೂಬ್ಸ್. ಅದನ್ನು ಯಾವುದು ಮೆಟೀರಿಯಲಲ್ಲಿ ಬೆಸ್ಟ್ ಡಿಸ್ಕ್ರೈಬ್ ಮಾಡ್ತಾರೆ? ಸೊ ಫ್ಲಾಟ್ ಶೀಟ್ಸಲ್ಲಂತೂ ಯೂಸ್ ಮಾಡೋದಿಲ್ಲ, ಸ್ಪೆರಿಕಲ್ ಕಾರ್ಬನ್ ಪಾರ್ಟಿಕಲ್ಸಲ್ಲೂ ಅದನ್ನು ತೋರಿಸೋದಿಲ್ಲ, ಅಮಾರ್ಫಸ್ ಅಂತಲೂ ಯೂಸ್ ಮಾಡೋದಿಲ್ಲ. ಸೊ ಯಾವಾಗಲೂ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಸಿಲಿಂಡ್ರಿಕಲ್ ಟ್ಯೂಬ್ಸ್ ಆಫ್ ಕಾರ್ಬನ್ ಆಟಮ್ಸ್ ಅಂತಲೇ ಹೇಳ್ಬೋದು. ಗ್ರೆಫಿನ್ ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತಾರೆ? ಸೊ ಗ್ರೆಫಿನ್ ಈಸ್ ಆಲ್ವೇಸ್ ಅ ಸಿಂಗಲ್ ಅಟಾಮಿಕ್ ಲೇಯರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಇವೆಲ್ಲ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಸ್ಮಾರ್ಟ್ ಮೆಟೀರಿಯಲ್ಸ್ನ ಬೆಸ್ಟ್ ಡಿಫೈನ್ಡ್ ಆಸ್ ಮೆಟೀರಿಯಲ್ಸ್. ಸ್ಮಾರ್ಟ್ ಮೆಟೀರಿಯಲ್ಸ್ ಅಂದರೆ ಏನು ಅನ್ನೋದು ಡೆಫಿನಿಷನ್ ಆಗಿದೆ ಇಲ್ಲಿ. ಎಲೆಕ್ಟ್ರಾನಿಕ್ಸಲ್ಲಿ ಮಾತ್ರ ಯೂಸ್ ಮಾಡ್ತಾರಾ? ರಾಂಗ್ ಆನ್ಸರ್. ಹ್ಯಾವ್ ಹೈ ಡೆನ್ಸಿಟಿ, ದಟ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ನ್ಯಾಚುರಲಿ ಅಕರಿಂಗ್ ಮೆಟೀರಿಯಲ್ಸು ಕೆಲವೊಂದಿದ್ದಾವೆ, ಬಟ್ ಎಲ್ಲ ಇಲ್ಲ. ಅದನ್ನು ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗೆ ಯಾವ ವಸ್ತುಗಳು ಸೆನ್ಸ್ ಮಾಡಿ ರೆಸ್ಪಾಂಡ್ ಮಾಡ್ತಾವೋ, ಸೊ ಆ ವಸ್ತುಗಳಿಗೆ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರೆಯೋದ್ರಿಂದ, ಸೊ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಯಾವ ಪೀಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಲು ಫ್ಲೆಕ್ಸಿಬಲ್ ಪಾಲಿಮರ್ ಆಗಿದೆ? ಸೊ ಯಾವ ಒಂದು ವಸ್ತು? ಸೊ ಕ್ವಾಡ್ಸಾ, ಸೊ PVDF, PZT ಅಥವಾ ಲೆಡ್ ಟೈಟನೇಟ, ಈ 4 ಪೀಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್. ಇದರಲ್ಲಿ ಫ್ಲೆಕ್ಸಿಬಲ್ ಪಾಲಿಮರ್ ಯಾವುದು ಅಂದರೆ ಸೊ PVDF. ಸೋಲಾರ್ ಸೆಲ್ ಯೂಸ್ ಮಾಡುವಂತಹ ಮೆಟೀರಿಯಲ್ ಯಾವುದು? ಸೊ ಇದು ನಿಮಗೆ ಗೊತ್ತಿರಲೇಬೇಕು. ಸಿಲಿಕಾನ್ ವಸ್ತು ನಾವು ಸೋಲಾರ್ ಸೆಲ್ಲಲ್ಲಿ ಯೂಸ್ ಮಾಡೋದು. ಕಾಪರು, ಗೆಲಿಯಂ, ಜರ್ಮೇನಿಯಂ ಯಾವುದನ್ನು ಕೂಡ ನಾವು ಯೂಸ್ ಮಾಡದೇ ಇರೋದ್ರಿಂದ ಸಿಲಿಕಾನ್ ಇಸ್ ಅ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಾಕ್ಟೀಸ್ ಕ್ವಶನ್. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ವಿ ಹ್ಯಾವ್ 5 ಡಿಫರೆಂಟ್ ಆಪ್ಷನ್ಸ್ ಆ್ಯಂಡ್ 5 ಡಿಫರೆಂಟ್ ಕ್ವಶನ್ಸ್. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಕ್ವಶನ್ಗೆ ಯಾವ ಆನ್ಸರ್ ಅಂತ ಮಾರ್ಕ್ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ. ಫಸ್ಟ್ ಕ್ವಶನ್ನು, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಹ್ಯಾವ್ ಹೈ ಎನರ್ಜಿ ಡ್ಯಾಶ್ ಅಂತ ಇದೆ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರೀಸಲ್ಲಿ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಹೈ ಎನರ್ಜಿ ಡೆನ್ಸಿಟಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್.
ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸು ಎಲೆಕ್ಟ್ರಿಸಿಟಿನ ಯಾವುದರಲ್ಲಿ ಪ್ರೊಡ್ಯೂಸ್ ಮಾಡ್ತವೆ? ಈಸ್ ಇಟ್ ಅ ಟೆನ್ಸೈಲ್ ಸ್ಟ್ರೆಸ್ ಆರ್ ಮೆಕ್ಯಾನಿಕಲ್ ಸ್ಟ್ರೆಸ್? ಇವೆರಡರ ಮಧ್ಯೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಮೆಕ್ಯಾನಿಕಲ್ ಸ್ಟ್ರೆಸ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅನ್ನೋದು ವೆರಿ ಹೈ ಡ್ಯಾಶ್ ಸ್ಟ್ರೆಂತ್ ಅಂತ ಕೇಳ್ತಾ ಇದೆ. ಸೊ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಲ್ಲಿ ವೆರಿ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಶೇಪ್ ಮೆಮೊರಿ ಅಲಾಯ್ಸ್ ಚೇಂಜಸ್ ಶೇಪ್ ಡ್ಯೂ ಟು ಡ್ಯಾಶ್ ವೇರಿಯೇಷನ್. ಸೊ ಶೇಪ್ ಮೆಮೊರಿ ಅಲಾಯ್ಸ್ ಅಂದ ತಕ್ಷಣ ನೀವು ಅಲ್ಲಿ ಹೈ ಟೆಂಪ್ರೇಚರ್ ಮತ್ತು ಲೋ ಟೆಂಪ್ರೇಚರ್ ಅಂತ ಬರುತ್ತೆ. ಹೈ ಟೆಂಪ್ರೇಚರಲ್ಲಿ ಅದು ಒರಿಜಿನಲ್ ಶೇಪಿಗೆ ಬರುತ್ತೆ, ಲೋ ಟೆಂಪ್ರೇಚರಲ್ಲಿ ಅದು ಯಾವ ಶೇಪಿಗೆ ಬೇಕಾದ್ರೂ ಕುಗ್ಗುತ್ತೆ. ಹಾಗಾಗಿ ಟೆಂಪ್ರೇಚರ್ ಇಸ್ ಅ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೋಲಾರ್ ಸೆಲ್ಲಲ್ಲಿ ಯೂಸ್ ಮಾಡುವಂತಹ ಸಿಲಿಕಾನ್ ಏನು, ಅದು ಯಾವ ವಸ್ತು? ಸೊ ಇಟ್ ಇಸ್ ಎ ಸೆಮಿ ಕಂಡಕ್ಟರ್. ಸೊ ಅಂದರೆ ಎಲೆಕ್ಟ್ರಿಸಿಟಿನ ಪಾರ್ಷಿಯಲಿ ಅದನ್ನು ಏನು ಪಾಸ್ ಮಾಡುವಂತಹ ಒಂದು ವಸ್ತು. ಸೊ ಈ ಥರ ನೀವು ಕರೆಕ್ಟಾಗಿ ಕ್ವಶನ್ಗೆ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ದ 2, 3, 5 ಮಾರ್ಕ್ಸ್ ಕ್ವಶನ್. ಸೊ ದೀಸ್ ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್. ಐ ಜಸ್ಟ್ ಗೋ ಇನ್ ಅ ಫಾಸ್ಟರ್ ವೇ. ಎನಿ 2 ನೀಡ್ಸ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ದು 2 ನೀಡ್ ಏನು? ಬಿಕಾಸ್ ರ್ಯಾಪಿಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಲೈಟ್ ವೈಟ್ ಮೆಟೀರಿಯಲ್ಲು ಅಥವಾ ಹೈ ಸ್ಟ್ರೆಂತ್ ಮೆಟೀರಿಯಲ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ದು ನೀಡ್ಸ್ ಅಂತ ಹೇಳ್ಬೋದು. ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು? ಅಂದರೆ ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಇಟ್ ಇಸ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ ಇನ್ ಅ ಮೆಟೀರಿಯಲ್ ಡ್ಯೂ ಟು ಅಪ್ಲೈಡ್ ಮೆಕ್ಯಾನಿಕಲ್ ಸ್ಟ್ರೆಸ್. ಮೆಕ್ಯಾನಿಕಲ್ ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಿಕಲ್ ಚಾರ್ಜ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಎಫೆಕ್ಟ್ಗೆ ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಶೇಪ್ ಮೆಮೊರಿ ಎಫೆಕ್ಟ್ ಅಂದರೆ ಏನು? ಯಾವ ಒಂದು ವಸ್ತುಗಳು ಹೀಟ್ ಮಾಡಿದಾಗ ಒರಿಜಿನಲ್ ಶೇಪಿಗೆ ಬಂದು ಕೂಲ್ ಮಾಡಿದಾಗ ಡಿಫಾರ್ಮೇಷನ್ ಆಗ್ತವೋ ಆ ಎಫೆಕ್ಟ್ಗೆ ಶೇಪ್ ಮೆಮೊರಿ ಎಫೆಕ್ಟ್ ಅಂತ ಕರಿತೀವಿ. ಸೋಲಾರ್ ಎನರ್ಜಿ ಮೆಟೀರಿಯಲ್ ಇರಬೇಕಾದಂತಹ ಪ್ರಾಪರ್ಟೀಸ್ ಯಾವುದು? ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಕೊಡುವಂತಹ ಕೆಪಾಸಿಟಿ. ಈ 2 ಗುಣಲಕ್ಷಣಗಳು ಸೋಲಾರ್ ಎನರ್ಜಿ ಮೆಟೀರಿಯಲ್ ಇರಬೇಕಾಗುತ್ತೆ. ಇನ್ನು ವಾಟ್ ಈಸ್ ಎ ಕಾರ್ಬನ್ ನ್ಯಾನೋ ಟ್ಯೂಬ್? ಸೊ ದೀಸ್ ಆರ್ ದ ಸಿಲಿಂಡ್ರಿಕಲ್ ಟ್ಯೂಬ್ ಆಫ್ ಕಾರ್ಬನ್ ಆಟಮ್ಸ್ ಅರೇಂಜ್ಡ್ ಇನ್ ಎ ಹೆಕ್ಸಾಗನಲ್ ಲ್ಯಾಟಿಸ್ ಅಲ್ಲಿ. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂದರೆ ಸಿಲಿಂಡ್ರಿಕಲ್ ಟ್ಯೂಬ್ಸು, ಇದರಲ್ಲಿ ಕಾರ್ಬನ್ ಆಟಮ್ಸ್ನ ಹೆಕ್ಸಾಗನಲ್ ಲ್ಯಾಟಿಸ್ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್, ಸ್ವಲ್ಪ ನೀವು ಜಾಸ್ತಿ ಬರೀಬೇಕಾಗುತ್ತೆ ಇದರಲ್ಲಿ. ಅಗೈನ್ ದ ನೀಡ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿ 3 ನೀಡ್ಸ್. ಅಗೈನ್ ರ್ಯಾಪಿಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ಹೈ ಸ್ಟ್ರೆಂತ್ ಮೆಟೀರಿಯಲ್ಸ್ ಅಥವಾ ಲೈಟ್ ವೈಟ್ ಮೆಟೀರಿಯಲ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗೋದಾಗಿರ್ಬೋದು, ಎನರ್ಜಿ ಎಫಿಷಿಯೆಂಟ್ ಅಥವಾ ಸಸ್ಟೈನಬಲ್ ಸೊಲ್ಯೂಷನ್ದು ರಿಕ್ವೈರ್ಮೆಂಟ್ ಬೇಕಾಗಿದ್ದಾಗ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಂದಿರಬಹುದು. ಮತ್ತು ಬಯೋಮೆಡಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ಗಳು ಕೂಡ ಗ್ರೋತ್ ಜಾಸ್ತಿ ಆಗಿರೋದ್ರಿಂದ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ನೀಡ್ ಆಗ್ತಾ ಬಂತು. ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ದು ಶಾರ್ಟ್ ನೋಟ್ ಬರೀರಿ ಅಂತ ಕ್ವಶನ್ ಇದೆ. ಸೊ ಯು ಶುಡ್ ರೈಟ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಜನರೇಟ್ ಎಲೆಕ್ಟ್ರಿಕಲ್ ಚಾರ್ಜ್ ವೆನ್ ಮೆಕ್ಯಾನಿಕಲ್ ಸ್ಟ್ರೆಸ್ ಇಸ್ ಅಪ್ಲೈಡ್ ಆ್ಯಂಡ್ ಪ್ರೊಡ್ಯೂಸ್ ಮೆಕ್ಯಾನಿಕಲ್ ಡಿಫಾರ್ಮೇಷನ್ ವೆನ್ ಎಲೆಕ್ಟ್ರಿಕಲ್ ವೋಲ್ಟೇಜ್ ಇಸ್ ಅಪ್ಲೈಡ್. ಸೊ ಎಲೆಕ್ಟ್ರಿಕಲ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಡಿಫಾರ್ಮೇಷನ್ ಆಗುತ್ತೆ, ಮೆಕ್ಯಾನಿಕಲ್ ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಅಂದರೆ ಎಲೆಕ್ಟ್ರಿಕಲ್ ಚಾರ್ಜ್ ಜನರೇಟ್ ಆಗುತ್ತೆ. ಇದ್ರದ್ದು ಗುಣಲಕ್ಷಣಗಳು ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಪ್ಲಿಂಗ್ ಚೆನ್ನಾಗಿರುತ್ತೆ, ರೆಸ್ಪಾನ್ಸ್ ಟೈಮ್ ಚೆನ್ನಾಗಿರುತ್ತೆ, ವೈಡ್ ಫ್ರೀಕ್ವೆನ್ಸಿ ರೇಂಜಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಲಿಥಿಯಂ ಅಯಾನ್ ಬ್ಯಾಟ್ರಿ ಕಾಂಪೋನೆಂಟ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನನ್ನ ವೀಡಿಯೋ ಸೆಷನಲ್ಲಿ ಹೇಳಿದ್ದೀನಿ. ಇದರಲ್ಲಿ ಆ್ಯನೋಡ್ ಗ್ರಾಫೈಟ್ ಇರುತ್ತೆ, ಕ್ಯಾಥೋಡು ಲಿಥಿಯಂ ಕೋಬಾಲ್ಟ್ ಆಕ್ಸೈಡ್ ಇರುತ್ತೆ ಅಥವಾ ಲಿಥಿಯಂ ಐರನ್ ಫಾಸ್ಫೈಟ್ ಇರುತ್ತೆ, ಎಲೆಕ್ಟ್ರೋಲೈಟು ಲಿಥಿಯಂ ಸಾಲ್ಟ್ ಇರುತ್ತೆ, ಆರ್ಗಾನಿಕ್ ಸಾಲ್ವೆಂಟ್ ಥರ ಟ್ರೀಟ್ ಮಾಡುತ್ತೆ ಅದು. ಇನ್ನು ಸೆಪರೇಟರ್ ಇರುತ್ತೆ, ಮೈಕ್ರೋಪೋರಸ್ ಪಾಲಿಮರ್ ಮೆಂಬ್ರೇನ್ ಅಂತಲೂ ಕರಿತೀವಿ. ಅಲ್ಲಿ ಯಾವುದೇ ಥರ ಏನು ಫಾರಿನ್ ಪಾರ್ಟಿಕಲ್ಸ್ ಎಂಟ್ರಿ ಆಗ್ತಿರೋ ಥರ ನೋಡ್ಕೊಳ್ಳುತ್ತೆ. ಇನ್ನು ಕರೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾಪರ್ ಮತ್ತು ಅಲ್ಯೂಮಿನಿಯಮು ಆ್ಯನೋಡ್ ಮತ್ತು ಕ್ಯಾಥೋಡ್ ಆಗಿ ಏನು ವರ್ಕ್ ಮಾಡುತ್ತೆ. ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್, ಆ್ಯಂಡ್ ದೀಸ್ ಆರ್ ಆಲ್ಸೋ ಡೈರೆಕ್ಟ್ ಕ್ವಶನ್ಸ್. ಬಯೋಮೆಟೀರಿಯಲ್ಸ್ ಅಂದರೆ ಏನು, ಅದರದ್ದು ಟೈಪ್ಸು, ಪ್ರಾಪರ್ಟೀಸ್ ಮತ್ತು ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಫಸ್ಟು ಯು ಶುಡ್ ರೈಟ್ ದ ಡೆಫಿನೇಷನ್ ಆಫ್ ಬಯೋಮೆಟೀರಿಯಲ್. ಯಾವ ಒಂದು ವಸ್ತುಗಳು ನಮ್ಮ ಏನು ಟಿಶ್ಯೂಸ್ ಮತ್ತು ಆರ್ಗನ್ಸ್ ಜೊತೆಗೆ ಹೊಂದ್ಕೊಂಡು ಅದು ಟ್ರೀಟ್ಮೆಂಟ್ಗೆ, ರಿಪ್ಲೇಸ್ಮೆಂಟ್ಗೆ ಅಥವಾ ರಿಪೇರ್ಗೆ ಯೂಸ್ ಆಗುತ್ತವೆ ಅಂಥ ವಸ್ತುಗಳಿಗೆ ಬಯೋಮೆಟೀರಿಯಲ್ಸ್ ಅಂತ ಕರಿತೀವಿ. ಅದ್ರದ್ದು ಪ್ರಾಪರ್ಟೀಸು, ಕಂಪ್ಯಾಟಿಬಿಲಿಟಿ ಇರುತ್ತೆ, ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಮಾಡ್ಯುಲಸ್ ಇರುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ, ವೇರ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ನು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಮತ್ತು ಟೈಪ್ಸಿಗೆ ಬಂದರೆ ಮೆಟಾಲಿಕ್ ಬಯೋಮೆಟೀರಿಯಲ್ಲು, ಪಾಲಿಮರಿಕ್ ಬಯೋಮೆಟೀರಿಯಲ್ಲು, ಸಿರಾಮಿಕ್ ಮತ್ತು ಕಾಂಪೋಸಿಟ್ ಬಯೋಮೆಟೀರಿಯಲ್ಸ್ ಇದೆ. ಸೊ ಪೇಷಂಟ್ ಮೊಬಿಲಿಟಿ ಚೆನ್ನಾಗಾಗುತ್ತೆ, ಲಾಂಗ್ ಸರ್ವಿಸ್ ಲೈಫ್ ಬರುತ್ತೆ, ರಿಕವರಿ ಟೈಮ್ ಕಡಿಮೆ ಆಗುತ್ತೆ. ಲಿಮಿಟೇಷನ್ಸಿಗೆ ಬಂದರೆ ಹೈ ಕಾಸ್ಟು ಮತ್ತು ರಿಸ್ಕ್ ಆಫ್ ಇನ್ಫೆಕ್ಷನ್ ಆಗುತ್ತೆ, ಮತ್ತು ಸಮ್ ಇಂಪ್ಲಾಂಟ್ಸ್ಗೆ ಲಿಮಿಟೆಡ್ ಲೈಫ್ ಇರುತ್ತೆ. ಸೊ ಇದನ್ನು ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್. ಸೋಲಾರ್ ಎನರ್ಜಿ ಮೆಟೀರಿಯಲ್ ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ.
ಸೋಲಾರ್ ಎನರ್ಜಿ ಮೆಟೀರಿಯಲ್ ಬಗ್ಗೆ ನೀವು ಹೇಳೋದಾದರೆ, ಯಾವ ವಸ್ತುಗಳು ಸೋಲಾರ್ ರೇಡಿಯೇಷನ್ನ ಡೈರೆಕ್ಟಾಗಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಅದಕ್ಕೆ ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದರಲ್ಲಿ ಸಿಲಿಕಾನು, ಮಾನೋಕ್ರಿಸ್ಟಲೈನ್ ಸಿಲಿಕಾನು, ಪಾಲಿಕ್ರಿಸ್ಟಲೈನ್ ಸಿಲಿಕಾನ್ ಮತ್ತು ಅಮಾರ್ಫಸ್ ಸಿಲಿಕಾನ್ ಯೂಸ್ ಮಾಡ್ತೀವಿ. ಇನ್ನು ಪ್ರಾಪರ್ಟೀಸಿಗೆ ಬಂದರೆ ಹೈ ಲೈಟ್ ಅಬ್ಸಾರ್ಪ್ಷನ್ನು, ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತು ವೆದರ್ ಮತ್ತು ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಎನರ್ಜಿನ ಕೆಮಿಕಲ್ ಫಾರ್ಮಲ್ಲಿ ಸ್ಟೋರ್ ಆಗಿ ಮತ್ತೆ ಅದನ್ನು ಡಿಸ್ಚಾರ್ಜ್ ಮಾಡುತ್ತೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ. ಅದರಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ಅಂತ ಈಗ ತಾನೇ ಹೇಳಿದೆ. ಆ್ಯನೋಡ್, ಕ್ಯಾಥೋಡ್, ಎಲೆಕ್ಟ್ರೋಲೈಟ್, ಸೆಪರೇಟರ್ ಮತ್ತು ಕರೆಂಟ್ ಕಲೆಕ್ಟರ್ಸ್ ಇರುತ್ತೆ. ಚಾರ್ಜ್ ಆಗಬೇಕಾದ್ರೆ ಕ್ಯಾಥೋಡ್ ಟು ಆ್ಯನೋಡು ಲಿಥಿಯಂ ಅಯಾನ್ಸ್ ಮೂವ್ ಆಗುತ್ತೆ. ಡಿಸ್ಚಾರ್ಜ್ ಆಗಬೇಕಾದ್ರೆ ಆ್ಯನೋಡಿಂದ ಕ್ಯಾಥೋಡ್ಗೆ ಮತ್ತೆ ಮೂವ್ ಬ್ಯಾಕ್ ಆಗಿ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಡೆನ್ಸಿಟಿ ಚೆನ್ನಾಗಿರುತ್ತೆ, ಲೈಟ್ ವೈಟು, ಲಾಂಗ್ ಸೈಕಲ್ ಲೈಫ್ ಮತ್ತು ಲೋ ಸೆಲ್ಫ್ ಡಿಸ್ಚಾರ್ಜ್ ಇರುತ್ತೆ. ಇನ್ನು ಲಾಸ್ಟ್ ಕ್ವಶನ್ಗೆ ಬಂದರೆ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ 1/100 ನ್ಯಾನೋಮೀಟರ್ಸಲ್ಲಿರುವಂತಹ ಯಾವುದಾದ್ರು ಒಂದು ಡೈಮೆನ್ಷನ್ ಇರುವಂತಹ ವಸ್ತುಗಳಿಗೆ ನ್ಯಾನೋ ಮೆಟೀರಿಯಲ್ಸ್ ಅಂತ ಕರೀತಾರೆ. ಸೊ 0D, 1D, 2D, 3D ಅನ್ನೋದು ಕ್ಲಾಸಿಫಿಕೇಷನ್ನು ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ಸ್. ಅದ್ರ ಪ್ರಾಪರ್ಟೀಸ್ ಬಂದು ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ರೇಷಿಯೋ ಜಾಸ್ತಿ ಇರುತ್ತೆ, ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಕೆಮಿಕಲ್ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ ಮತ್ತು ಆಪ್ಟಿಕಲ್ ಪ್ರಾಪರ್ಟೀಸು ಕೂಡ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಅಪ್ಲಿಕೇಶನ್ಸು ಫೇಸ್ ಕ್ರೀಮು, ಏರ್ ಫಿಲ್ಟರ್ಸು, ವಾಟರ್ ಫಿಲ್ಟರ್ಸು, ಬೇಸ್ಬಾಲ್ ಬ್ಯಾಟರೆಲ್ಲ ನಾವು ನೋಡ್ಬೋದು. ಇದನ್ನೆಲ್ಲ ರೆಗ್ಯುಲರ್ ಸೆಷನಲ್ಲೂ ತಿಳ್ಕೊಂಡಿದ್ದೀರಿ. ಇಲ್ಲಿ ತನಕ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ನು ಎಲ್ರಿಗೂ ರೀಚ್ ಆಯಿತು ಅಂತ ಅಂದ್ಕೊಂಡು, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಎ ಕಮೆಂಟ್. ಆ್ಯಂಡ್ ಒನ್ಸ್ ಅಗೇನ್ ಐಮ್ ಟೆಲ್ಲಿಂಗ್ ದೀಸ್ ಆರ್ ದ ಕ್ವಶನ್ಸ್ ಓನ್ಲಿ ಫಾರ್ ಪ್ರಾಕ್ಟೀಸ್. ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಬರುತ್ತೆ ಅಂತ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಅಂತ ಅಂದ್ಕೊಂಡು ಇನ್ನೂ ಡಿಫ್ರೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ಗೆಟ್ ಪ್ರಿಪೇರ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.